ನೀರು ಬಿಡಕ್ಕೆ ಆದೇಶ ಆಗಿದೆ ಮೇಡಮ್. ಏನಾಗಿದೆ ಸರ್? ತಮಿಳುನಾಡಿಗೆ ನೀರು ಬಿಡಕ್ಕೆ ಆದೇಶ ಆಗಿದೆ. ರೈತರು ಸರ್ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಏನೋ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ಬಟ್ ಐ ಥಿಂಕ್ ನೀರಿರೋದು ಇಸ್ ಒಂದು ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಇಟ್ ಶುಡ್ ಬಿ ಅಂದರೆ ಪ್ರತಿಯೊಂದು ಪರ್ಸನ್ದು ಅಧಿಕಾರ ನೀರು ಕುಡಿಯೋದು, ನಾವು ಊಟ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನೂ ಗೊತ್ತಾಗಬೇಕು ಏನು ನಡೀತಿದೆ. ನನಗೆ ಅಷ್ಟು ನಾಲೆಜ್ ಇಲ್ಲ ಬಿಕಾಸ್ ನಾನು ಪಿಕ್ಚರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಬಟ್ ಥ್ಯಾಂಕ್ ಯು ಮೇಡಮ್. ನಮಗೆ ನೀರಿಲ್ಲ, ತಮಿಳುನಾಡು ನೀರು ಕೊಡೋದಿಲ್ಲ ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು. ನೀರು ಬಿಡಕ್ಕೆ ಆದೇಶ ಆಗಿದೆ ಮೇಡಮ್. ಏನಾಗಿದೆ ಸರ್? ತಮಿಳುನಾಡಿಗೆ ನೀರು ಬಿಡಕ್ಕೆ ಆದೇಶ ಆಗಿದೆ. ರೈತರು ಸರ್ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಏನೋ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ಬಟ್ ಐ ಥಿಂಕ್ ನೀರಿರೋದು ಇಸ್ ಒಂದು ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಇಟ್ ಶುಡ್ ಬಿ ಅಂದರೆ ಪ್ರತಿಯೊಂದು ಪರ್ಸನ್ದು ಅಧಿಕಾರ ನೀರು ಕುಡಿಯೋದು, ನಾವು ಊಟ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇನ್ನೂ ಗೊತ್ತಾಗಬೇಕು ಏನು ನಡೀತಿದೆ. ನನಗೆ ಅಷ್ಟು ನಾಲೆಜ್ ಇಲ್ಲ ಬಿಕಾಸ್ ನಾನು ಪಿಕ್ಚರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಬಟ್ ಥ್ಯಾಂಕ್ ಯು ಮೇಡಮ್. ನಮಗೆ ನೀರಿಲ್ಲ, ತಮಿಳುನಾಡು ನೀರು ಕೊಡೋದಿಲ್ಲ ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು.